ಹಲೋ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಬನ್ನಿ ಇವತ್ತು ಊರಿಂದ ಒಂದು ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಬ್ಲಾಗ್ನು ಕೂಡ ಶೇರ್ ಮಾಡ್ತೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ಸೊ ನಮಗೆ ಗೊತ್ತು ಟೀ ಕಾಫಿ ಒಳ್ಳೇದಲ್ಲ, ಬರೀ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ಅಂತ. ಬಟ್ ನಾವು ಕೇಳಬೇಕಲ್ಲ, ಅದನ್ನು ಕುಡಿತೀವಿ. ನನಗಂತೂ ಏನೋ ಒಂಥರ ರಿಲ್ಯಾಕ್ಸ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಸೊ ಜಾಸ್ತಿ ಟೀ ಕುಡಿತೀನಿ, ಯಾವಾಗಾದರೂ ಒಂದ್ಸತಿ ಕಾಫಿ ಕುಡಿಬೇಕು ಅನ್ನಿಸ್ದಾಗ ಮಾತ್ರ ಕುಡಿತೀನಿ. ಸೊ ನೀವು ಒಂದು ಕಮೆಂಟ್ ಮಾಡಿ, ನಿಮಗೆ ಕಾಫಿ ಇಷ್ಟನಾ ಟೀ ಇಷ್ಟನಾ ಅಂತಂದ್ಬಿಟ್ಟು. ಒಂದು ಸ್ವಲ್ಪ ಮಾಡಿಕೊಂಡು ಮಾರ್ನಿಂಗ್ ಟೈಮಲ್ಲಿ ನಮ್ಮ ಅತ್ತೆ ಜೊತೆ ಒಂದು ಸ್ವಲ್ಪ ಮಾತುಕತೆ ಮಾಡಿದ್ರೆ ಅದು ಒಂಥರ ಸ್ಯಾಟಿಸ್ಫ್ಯಾಕ್ಷನ್. ಮುಂದಿನ ಕೆಲಸ ಮಾಡೋದಕ್ಕೂ ಕೂಡ ತುಂಬಾ ಜೋಶಾಗಿರುತ್ತೆ. ಸೊ ಟೀ ಅಂತೂ ರೆಡಿ ಆಯಿತು. ಸ್ವಲ್ಪ ಚೆನ್ನಾಗಿ ಮಾಡಿಕೊಂಡೆ. ಹಳ್ಳಿ ಕಡೆ ಹಾಲು ಸಿಗುತ್ತಲ್ಲ, ಫ್ರೆಶ್ ಹಾಲಲ್ಲಿ ಮಾಡ್ಕೊಂಡು ಕುಡಿದ್ರೆ ಆ ಟೇಸ್ಟ್ ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಎಲ್ಲರೂ ಡಿಫ್ರೆನ್ಸ್ನ ನೋಟಿಸ್ ಮಾಡಿದ್ದೀರಾ ಅನ್ನೋದು ನನಗೆ ಶೇರ್ ಮಾಡಿ. ಸೊ ನಾವು ಪ್ಯಾಕೆಟಿಂದ ಹಾಲು ತಂದು ಮಾಡ್ತೀವಲ್ಲ, ಅದು ಅಷ್ಟೊಂದು ಡಿಫ್ರೆನ್ಸ್ ಅಂತ ನಮ್ಗೆ ಅನ್ಸೋದೇ ಇಲ್ಲ. ಇದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಕೆಲವೊಬ್ರು ಇಷ್ಟ ಆಗಲ್ಲ. ನನಗೂ ಮುಂಚೆ ಅಷ್ಟೊಂದೇನು ಇಷ್ಟ ಆಗ್ತಿರ್ಲಿಲ್ಲ, ಈಗ ಸ್ವಲ್ಪ ಇಷ್ಟ ಆಗುತ್ತೆ. ಸೊ ಟೀ ಮಾಡ್ಕೊಂಡು ಕುಡಿತಾ ಇದ್ವಾ, ಮಾತಾಡ್ಕೊಂಡು. ನಮ್ಮ ಅತ್ತೆ ಸುಮ್ಮನೆ ಮಲ್ಕೊಂಡಿದ್ರು, ಕಾಲು ನೋವು ಓದ್ತಲ್ವಲ್ಲ ಅಂತಂದ್ಬಿಟ್ಟು. ಸೊ ಅಷ್ಟರಲ್ಲಿ ಗಂಗಾ ಅವ್ರು ಕಾಲ್ ಮಾಡಿದ್ರು, ನಾನು ಚಿಕನ್ ಕೊಟ್ಟು ಕಳಿಸ್ತೀನಿ, ಎಲ್ಲ ರೆಡಿ ಮಾಡ್ಕೊ ಅಂತಂದ್ಬಿಟ್ಟು. ನಾಟಿ ಕೋಳಿ. ಸೊ ಇಲ್ಲಿ ಊರಿಗೆ ಬಂದರೆ ಅಂತೂ ನಾಟಿ ಕೋಳಿ ಮಿಸ್ ಇಲ್ಲ. ಕಳಿಸ್ತೀನಿ ಅಂತ ಹೇಳಿದ್ರೆ, ನಾನು ಟೀ ಕುಡ್ಕೊಂಡು ಬಿಸಿ ಮಾಡಿದ್ನಲ್ಲ, ಟೀ ಕುಡ್ಕೊಂಡು ಜೊತೆಗೇನೆ ಬೆಳ್ಳುಳ್ಳಿ, ಈರುಳ್ಳಿ ಎಲ್ಲನೂ ಕೂಡ ಅದ್ರ ಜೊತೆಗೆ ಬೇಕಾಗಿರೋಂಥ ಮಸಾಲೆ ಮಾಡಿಕೊಂಡೆ. ನಾನು ಈ ಸರ್ತಿ ಹಸಿಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಒಂದು ನಾಟಿ ಸ್ಟೈಲಲ್ಲಿ ಮಾಡೋಣ. ನಮ್ಮ ಅತ್ತೆ ಯಾವಾಗಲೂ ಮಾಡೋರು, ಅವಾಗ ನಮ್ಮ ಮದುವೆ ಸ್ಟಾರ್ಟಿಂಗಲ್ಲಿ. ಸೊ ಆ ಥರ ಟ್ರೈ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ಚೆನ್ನಾಗಿತ್ತು, ಓಕೆ ಥರ. ಬಟ್ ಮುದ್ದೆಗೆ ಅಷ್ಟು ಚೆನ್ನಾಗಿರ್ತಿರ್ಲಿಲ್ಲ. ರೈಸ್ಗಂತೂ ತುಂಬ ಚೆನ್ನಾಗಿತ್ತು. ನಾನು ಇದರಲ್ಲಿ ಸ್ವಲ್ಪ ಫ್ರೈ ಮಾಡೋಣ ಅಂತ ಎತ್ಕೊಳ್ಳೋದು ಅಂತ ನೋಡ್ತಾ ಇದ್ದೆ. ಬಟ್ ಇದು ನಾಟಿ ಕೋಳಿ ಬೇಯೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ಒಂದು ಸ್ವಲ್ಪ ಗುಂಡ್ಕಾಯಿ, ಲಿವರು ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಎತ್ಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೆ. ಯಾಕಂದರೆ ತೊಳಿಬೇಕಾದ್ರೆ ಅದೆಲ್ಲ ಮಿಕ್ಸ್ ಆಗಿ ಒಂದು ಸ್ವಲ್ಪ ಪುಡಿಯಾಗಿ ಆಗ್ಬಿಡುತ್ತಲ್ಲ, ಅದರಿಂದ. ಸೊ ಇದಕ್ಕೇನಿಲ್ಲ, ಈರುಳ್ಳಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ನಾಟಿ ಕೋಳಿ ಸಾರು. ತುಂಬ ಜನ ಇಷ್ಟಪಟ್ಟು ತಿಂತಾರೆ ನಾಟಿ ಕೋಳಿ. ಸೊ ನಾವು ಇವಾಗ ಫಾರಮ್ ಕೋಳಿ ತಿನ್ನೋದು ಸ್ವಲ್ಪ ಕಮ್ಮಿನೇ ಮಾಡಿಬಿಟ್ಟಿದ್ವಿ, ಯಾಕಂದರೆ ಹೆಲ್ತ್ ಪ್ರಾಬ್ಲಮ್ಸ್ ಬರುತ್ತಲ್ಲ. ಸೊ ಅದಕ್ಕೆ ಎಷ್ಟೊಂದು ಇಂಜೆಕ್ಷನ್ಸ್ ಎಲ್ಲ ಹಾಕಿರ್ತಾರೆ ಅನ್ನೋ ರೀಸನಿಂದ. ಸೊ ಅದಕ್ಕೆ ಅರಿಶಿನ, ಉಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಅಲ್ಲಿ ಮಿಕ್ಸ್ ಮಾಡ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ನಾವಿರೋ ಕುಳ್ಳಿ ಅಲ್ವಾ, ಸ್ವಲ್ಪ ಆಗ್ತಿರ್ಲಿಲ್ಲ, ಸ್ವಲ್ಪ ಹೈಟ್ ಇರೋದ್ರಿಂದ ಸ್ಟವ್ವು. ಅದಕ್ಕೆ ಈ ರೀತಿ ತೆಗೆದ್ಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಮಿಕ್ಸ್ ಮಾಡಿದಾಗ ನೀಟಾಗಿ ಮಿಕ್ಸ್ ಆಗುತ್ತೆ. ಒಂಥರ ಎಲ್ಲ ಪೀಸ್ಗೂ ಉಪ್ಪು, ಅರಿಶಿನ ಎಲ್ಲನೂ ಹಿಡಿಯುತ್ತೆ ಅದರಿಂದ. ನೆಕ್ಸ್ಟ್ ಇಲ್ಲಿ ಎಲ್ಲನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಆಲ್ರೆಡಿ ಬಿಡಿಸ್ಕೊಂಡಿದ್ರೆ, ಶುಂಠಿ ಮತ್ತು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಬೇರೆ ಇರಲಿಲ್ಲ, ಅದಕ್ಕೆ ಹಸಿಮೆಣ್ಸಿನ್ಕಾಯಲ್ಲಿ ಮಾಡೋಣ ನೋಡೋಣ. ತುಂಬ ಪ್ರತಿ ಸತಿನೂ ಒಂದೇ ಥರ ಮಾಡ್ತೀವಲ್ಲ, ಈ ಸತಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತಂದ್ಬಿಟ್ಟು ಟ್ರೈ ಮಾಡಿದೆ. ಈ ರೆಸಿಪಿ ನಮ್ಮ ಅತ್ತೆ ಯಾವಾಗಲೂ ಮಾಡೋರು. ಅವಾಗ ನಾವೇನಾದರೂ ಬೆಂಗಳೂರಲ್ಲಿದ್ದಾಗ ಬರಬೇಕಾದ್ರೆ ಈ ರೀತಿ ಮಾಡೋರು, ಚೆನ್ನಾಗಿ ಅನಿಸೋದು. ಬಟ್ ಈ ಸತಿ ನನಗೇನು ಅಷ್ಟೊಂದು ಮುದ್ದೆಗೆ ಅಷ್ಟೊಂದು ಅನಿಸಿಲ್ಲ ಚೆನ್ನಾಗಿದೆ ಅಂತ. ರೈಸ್ಗಂತೂ ತುಂಬ ಚೆನ್ನಾಗಿತ್ತು. ಅದನ್ನು ರೆಡಿ ಮಾಡ್ಕೊಳ್ತಾ ಸೆಂಟ್ರಲ್ಲಿ ನಾನು ಇದನ್ನು ಮಿಕ್ಸ್ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ನೀರು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕಲ್ಲ, ಅದಕ್ಕೆ ಚಿಕ್ಕ ಜಾರಲ್ಲಿ ಹಾಕ್ಕೊಂಡು ಎರಡು ಸತಿ ಸ್ವಲ್ಪ ಕ್ವಾಂಟಿಟಿನೇ ಆ್ಯಡ್ ಮಾಡಿಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಡು ಮಸಾಲೆನೂ ಕೂಡ ಆ್ಯಡ್ ಮಾಡಿ ನೀರು ಕೂಡ ಆ್ಯಡ್ ಮಾಡಿಬಿಟ್ಟಿದ್ದೀನಿ. ಕೆಲವೊಂದು ಸತಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗುತ್ತೆ, ಕೆಲವೊಂದು ಸತಿ ಮರ್ತೋಗ್ಬಿಟ್ಟಿರ್ತೀನಿ. ಸೊ ನೋಡ್ಬೋದು, ಚಿಕ್ಕದಾಗಿ ಚೆನ್ನಾಗಿ ಕಟ್ ಮಾಡಿದ್ರು ಪೀಸಸ್ ಮಾತ್ರ. 1.5 kg 2 kg ಇತ್ತು ಅಂತ ಅಂದ್ಕೊಳ್ತೀನಿ. ಸೊ ರೈಸ್ ಕೂಡ ಮಾಡಿಟ್ಬಿಟ್ಟೆ. ಇನ್ನೇನು ಕಿಚನ್ ಕೂಡ ಫುಲ್ ಕ್ಲೀನ್ ಮಾಡಿಬಿಟ್ಟೆ. ನಮ್ಮ ಅತ್ತೆಗೆ ಹೊಟ್ಟೆ ಇಶ್ಯೂ ಆಗ್ತಿತ್ತು, 10 o'clock ಆಗಿತ್ತು. ಸೊ ಸ್ವಲ್ಪ ಗಂಗವ್ರು ಬರೋದು ಲೇಟು ಅಂದರು. ಸೊ ಅದು ಮುದ್ದೆ ಮಾಡೋದಕ್ಕೆ ತಣ್ಣಗಾಗುತ್ತೆ, ಬಿಸಿ ಮಾಡ್ಕೊಡ್ತೀನಿ, ಸ್ವಲ್ಪ ತಿನ್ಬಿಡಮ್ಮ ಅಂತಂದ್ಬಿಟ್ಟು. ಕಾಲು ನೋವು ಅಂತಿದ್ರಲ್ಲ, ಸ್ವಲ್ಪ ಮಾತ್ರೆ ನುಂಗ್ಬೋದು ಅಂತ. ಎಷ್ಟೇ ಕಾಲು ನೋವು ಇರಲಿ ಏನೇ ಇರಲಿ, ನಮ್ಮ ಅತ್ತೆ ದೀಪ ಹಚ್ಚಿ ಸ್ವಲ್ಪ ಊದುಗಡ್ಡೆ ಅಂಟಿಸ್ಬಿಟ್ಟೆ. ಈವ್ನಿಂಗ್ ಆಗಲಿ ಮತ್ತು ಮಾರ್ನಿಂಗು 2 ಟೈಮು ಅಷ್ಟೇ ದೀಪ ಹಚ್ಚಿ ಸ್ವಲ್ಪ ದೇವ್ರಿಗೆ ಕೈ ಮುಗಿದು ಬಂದು ಆಮೇಲೆ ಊಟ ಮಾಡೋದು. ನೆಕ್ಸ್ಟ್ ನಾನು ಇಲ್ಲಿ ನೋಡ್ಕೊಳ್ತಾ ಇದ್ದೀನಿ, ಸಿಮ್ಗೆ ಇಟ್ಬಿಟ್ಟಿದ್ದೀನಿ ನಿಧಾನಕ್ಕೆ ಬೇಯಲಿ ಗಂಗವ್ರು ಬರೋವರೆಗೂ ಅಂತಂದ್ಬಿಟ್ಟು. ಅಷ್ಟರಲ್ಲಿ ನಾನು ಸಾರನ್ನು ಕೂಡ ನೋಡಿಕೊಂಡು ಮುದ್ದೆಗೂ ಕೂಡ ರೆಡಿ ಮಾಡಿ ಇಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡಿ ಇಟ್ಬಿಡ್ತೀನಿ. ಸೊ ಏನಿಲ್ಲ, ಸ್ವಲ್ಪ ಅನ್ನ ಏನಾದರೂ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊತೀನಿ. ಇಲ್ಲ ಅಂತಂದರೆ ಸ್ವಲ್ಪ ಹಸಿಟ್ಟನ್ನ ಮೇಲ್ಗಡೆ ಉದುರಿಸ್ಬಿಟ್ಟು ನೀಟಾಗಿ ಗಂಟಿಲ್ದಂಗೆ ಮುದ್ದೆ ಮಾಡ್ಕೊಳ್ತೀನಿ ಅಷ್ಟೇ. ಸ್ವಲ್ಪ ಅನ್ನ ಇರುತ್ತಲ್ಲ, ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅನ್ನ ಹಾಕಿ ಸ್ವಲ್ಪ ನೀರು ಎಷ್ಟು ಬೇಕು ಅದು ನೀರನ್ನ ಆ್ಯಡ್ ಮಾಡಿಕೊಂಡು
ಇಟ್ಬಿಟ್ಟಿರ್ತೀನಿ. ಬಂದ ತಕ್ಷಣ ಇನ್ನು ಸ್ಟವ್ ಆನ್ ಮಾಡಿಬಿಟ್ಟು ಮುದ್ದೆ ಮಾಡ್ಕೊಬೋದು ಅಂತ. ಅದೆಲ್ಲ ಊಟ ಎಲ್ಲ ಮುಗೀತು. ಊಟ ಎಲ್ಲ ಆದಮೇಲೆ ಆಮೇಲೆ ಏನು ನಾನು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ಅಷ್ಟೊಂದು ಟೈಮ್ ಆಗಿರಲಿಲ್ಲ ನನಗೆ. ಇನ್ನೇನು ಆಮೇಲೆ ಈವ್ನಿಂಗ್ ಒಂದು 3 ಆಯಿತು. 3 ಅಷ್ಟರಲ್ಲಿ ಇನ್ನೇನು ಹೋಗೋಣ ಅಂತಂದ್ಬಿಟ್ಟು ಮನೆಗೆ ಬರ್ತಾ ಇದ್ದೀವಿ. ಮನೆಗೆ ಬಂದು ಬಸ್ ಸ್ಟಾಪಲ್ಲಿ ಕಾಯ್ತಾ ಇದ್ದೀವಿ ಇವಾಗ ಬಸ್ ಹತ್ತೋದಕ್ಕೋಸ್ಕರ. ಸೊ ಗಂಗಾ ಅವ್ರು ಬರಲಿಲ್ಲ, ಅವರಿಗೆ ತುಂಬಾ ಬ್ಯುಸಿ ಅಲ್ವಾ, ಕೆಲಸ ಇತ್ತು. ನಾಳೆ ವಚ್ಚುಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತಲ್ಲ, ಸೊ ನಾವು ಹೋಗಲೇಬೇಕು ಅಂತಂದ್ಬಿಟ್ಟು ಬಂದ್ವಿ. ಬರಬೇಕಾದ್ರೆ ಫೈನಲಿ ಮನೆಗೆ ಬಂದು ಸೊ ನಮ್ಮತ್ತೆ ಇದು ಹುಳ್ಳಿಕಾಳೆಲ್ಲ ಮೊಳಕೆ ಕಟ್ಟೋದಕ್ಕೆ ಅಂತ ಇಟ್ಟಿತ್ತು. ಸ್ವಲ್ಪ ಆಮೇಲೆ ಕಾಯೆಲ್ಲ ಇತ್ತು, ಯಾಕಂದರೆ ಮಟನ್ ಸಾರೆಲ್ಲ ಹಂಗೆ ಇತ್ತಲ್ಲ, ನಾಟಿ ಕೋಳಿ ಸಾರು. ಇನ್ನು ನಾವು ಸಾರು ಮಾಡ್ಕೊಳ್ಳೋದು ಇನ್ನೂ ಲೇಟ್, 1-2 ಡೇಸ್ ಆದವರೆಗೂ ಅದು ಹಂಗೆ ಇರುತ್ತೆ. ಸಾರು ತುಂಬ ಜಾಸ್ತಿ ಇತ್ತು. ನಾನು ಬಸ್ಸಲ್ಲಲ್ವ, ಅದಕ್ಕೆ ತರಕ್ಕೆ ಹೋಗಲಿಲ್ಲ. ಸೊ ಇದನ್ನೆಲ್ಲ ಫಸ್ಟ್ ಮಾವಿನ ಹಣ್ಣು ಎಲ್ಲ ಇತ್ತು, ಅದನ್ನು ಬಂದಿದ್ದ ತಕ್ಷಣ ಮಾವಿನ ಹಣ್ಣು ತಿಂದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಇವಾಗೆಲ್ಲ ಎತ್ತಿಟ್ಕೊಳ್ಳೋಣ ಅಂತ ಎತ್ತಿಟ್ಕೊತಾ ಇದ್ದೀನಿ. ಏನಿಲ್ಲ, ಬರೀ ಹುಳ್ಳಿಕಾಳು ಇನ್ನೇನು ಮೊಳಕೆ ಬಂದಿಲ್ಲ, ಚೆನ್ನಾಗಿ ನೆನೆಸಿಟ್ಟಿದ್ರಂತೆ ನೈಟು. ಅದನ್ನು ಇನ್ನೇನು ಒಂದು ದಿವಸ ಆಚೆ ಇಟ್ಟರೆ ಮೊಳಕೆ ಬರುತ್ತೆ ಅಷ್ಟೇ. ಸ್ವಲ್ಪ ಚೆನ್ನಾಗಿ ನೆಂದಿರುತ್ತಲ್ಲ, ಇದು ನಾವೇನು ಮುಚ್ಚಿಲ್ಲ ಅಂದರೂ ಕೂಡ ಒಂದು ಪ್ಲೇಟ್ ಮುಚ್ಚಿದ್ರೆ ಸಾಕಾಗುತ್ತೆ ಇದನ್ನು. ಆಮೇಲೆ ಕಾಯೆಲ್ಲ ಒಡೆದಿದ್ನಲ್ಲ, ಕಾಯಿನೂ ಕೂಡ ನಾನೇ ವಾಪಸ್ ತೊಗೊಬಂದೆ. ನೀನು ಅವ್ರು ಸಾರು ಮಾಡೋದು ಇನ್ನೂ ಲೇಟ್ ಅಲ್ವಾ ಅಂತಂದ್ಬಿಟ್ಟು ಇವತ್ತು ಮಾಡಲ್ಲ, ಮತ್ತು ನಾಳೆನೂ ಮಾಡಲ್ಲ, ಆಚೆ ನಾಡಿದ್ದು ಮಾಡ್ತಾರೆ ಅಷ್ಟೇ. ಸೊ ಇದೆಲ್ಲ ಚೆನ್ನಾಗಿತ್ತು, ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ರು. ಇನ್ನೇನು ಅವ್ರು ವೇಸ್ಟ್ ಮಾಡ್ತಾರಲ್ಲ ಅಂದ್ಬಿಟ್ಟು ಈ ಕಾಯಿ ಹೋಳೆಲ್ಲನೂ ಸಾಂಬಾರ್ಗೂ ಆಗುತ್ತೆ ಅಂದ್ಬಿಟ್ಟು ನಾನೇ ತೊಗೊಳ್ಳಿ ಬಂದೆ. ಸೊ ಮ್ಯಾಂಗೋ ಎಲ್ಲ ತಿಂದಿದ್ವಿ. ಇನ್ನೇನು ಒಂಚೂರು ಕಟ್ ಮಾಡಿಕೊಡು ಅಂತಂದರೆ ಅದನ್ನು ವಾಶ್ ಮಾಡಿ ಎತ್ತಿಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಮಾವಿನ ಹಣ್ಣಂತೂ ಇಷ್ಟು ಸ್ವೀಟಾಗಿರೋ ಮಾವಿನ ಹಣ್ಣು ನಿಜವಾಗ್ಲೂ ನೀವು ಎಲ್ಲೂ ಸಿಗಲ್ಲ ಅಂದ್ಕೊಳ್ತೀನಿ. ಆರ್ಗ್ಯಾನಿಕ್ ಆಗಿ ಬೆಳೆದಿರೋದು ಆರ್ಗ್ಯಾನಿಕ್ಕೆ, ಹಣ್ಣಾಗಿರೋದು ಆರ್ಗ್ಯಾನಿಕ್ ಆಗಿ. ಸೊ ಇನ್ನೂ ಕೂಡ ಇದೆ ಮನೇಲಿ, ಇನ್ನೊಂದು 1 ಮಂತ್ವರೆಗೆ ಇರುತ್ತೆ ಅಂತ ಹೇಳ್ಕೊತೀನಿ. ತುಂಬ ಟೇಸ್ಟಿಯಾಗಿದೆ. ಹೊಚ್ಚು ಇನ್ನು ಅಟ್ಲೀಸ್ಟ್ ಮ್ಯಾಂಗೋನಾದರೂ ಕೊಡು ಮಮ್ಮಿ ಅಂತಂದರೆ ಇನ್ನೇನು ಸ್ವಲ್ಪ ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಏನಾಗುತ್ತೆ ಅಂದರೆ ಜಾಸ್ತಿ ಉಳ್ಳಾಕ್ಬಿಟ್ಟು ನಾವು ಹಣ್ಣು ಮಾಡಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಎಷ್ಟು ಸ್ವೀಟ್ ಇದೆ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಶುಗರೇ ತಿಂತಾ ಇದ್ದೀವೇನೋ ಅನ್ನೋಷ್ಟು ಸ್ವೀಟಾಗಿತ್ತು. ಸೊ ಇವತ್ತು ಇನ್ನೇನು ಅಡುಗೆ ಮಾಡೋದು ಬಂದ ತಕ್ಷಣ ಅಂತಂದ್ಬಿಟ್ಟು ನೈಟಿಗೆ ಏನಾದರೂ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವಾಗ ಮ್ಯಾಂಗೋಸ್ನ ತಿನ್ಬಿಡ್ತಾ ಇದ್ದೀವಿ. ಇನ್ನೂ ಎಷ್ಟೊಂದಿದೆ, ವೇಸ್ಟ್ ಆಗುತ್ತಲ್ವ ಅಂದ್ಬಿಟ್ಟು. ಹೀಟ್ ಆಗುತ್ತೆ ಬಾಡಿ. ಬೇರೆ ರೆಸಿಪಿ ಏನಾದರೂ ತಿನ್ಬೋದು, ನನಗೆ ನ್ಯಾಚುರಲಾಗಿ ತಿನ್ನೋದಕ್ಕೆ ಇಷ್ಟ. ಬೇರೆ ಆಲ್ಟರ್ನೇಟಿವ್ ಆಗಿ ಅದನ್ನು ಜ್ಯೂಸ್ ಮಾಡಿಕೊಂಡು ಅದು ಏನೇನು ಮಾಡ್ಕೊಂಡು ಕುಡಿಯೋದು ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಫೈನಲಾಗಿ ಎಲ್ಲ ಮ್ಯಾಂಗೋಸ್ನು ಕೂಡ ಕಟ್ ಮಾಡಿದೆ. ನೋಡ್ಬೋದು, ಕಲರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸ್ವೀಟ್ ಆಗಿದೆ ಅಂತಂದ್ಬಿಟ್ಟು. ಫೈನಲಿ ಮ್ಯಾಂಗೋಸ್ ಎಲ್ಲ ತಿಂದು ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸಿ ಇನ್ನೇನು ರೆಸ್ಟ್ ಮಾಡ್ತಾ ಇದ್ವಿ. ಹೊಚ್ಚು ಸಿಂಚನ್ ಮೂವಿಗೆ ಹೋಗೋಣ ಮಮ್ಮಿ ಪ್ಲೀಸ್, ಇಷ್ಟೊಂದು ದಿನ ಆಯಿತು ಮೂವಿ ರಿಲೀಸ್ ಆಗಿದೆ ಅಂತ ಕೇಳ್ತೆ. ಸಿಂಚನ್ ಅಂದರೆ ಚಿಕ್ಕ ಮಕ್ಳಿಗೆ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೀನಿ. ಅದೊಂಥರ ಫೇಮಸ್ ಕ್ಯಾರೆಕ್ಟರು ಕಾರ್ಟೂನಲ್ಲಿ. ನಾನು ಕೂಡ ಅವಾಗವಾಗ ನೋಡ್ತಾ ಇದ್ದೆ. ನಾನು ಕೂಡ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡ್ಕೊಂಡು ರೆಡಿ ಆದೆ. ಹೋದ್ವಿ ಒರಿಯನ್ ಮಾಲ್ಗೆ ಹೋಗಿ ಮೂವಿನ ಟಿಕೆಟ್ ತೊಗೊಂಡು. ದೊಡ್ಡವರೆಲ್ಲ ಬಂದಿದ್ರು ಗೈಸ್, ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ ಇಷ್ಟೊಂದು ಜನ ಬರ್ತಾರೆ ಅಂತ. ತುಂಬ ಜನ ಬಂದಿದ್ರು. ನಾನು ಅಲ್ಲೇನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ. ಇವನೇ ಸಿಂಚನು, ಒಂಥರ ಕಾಮಿಡಿ ಕಾರ್ಟೂನ್ ಥರ ತುಂಬ ಜನ ಇಷ್ಟಪಟ್ಟು ನೋಡ್ತಾರೆ. ಹೊಚ್ಚು ಅಂತೂ ಈಗಲೂ ಅದನ್ನು ಸಿರೀಸ್ ಥರ ನೋಡ್ತಾನೇ ಇರ್ತಾಳೆ ಇಷ್ಟಪಟ್ಟು. ಸೊ ಏನೋ ಒಂಥರ ಅವಳಿಗೆ ಏನೋ ಒಂದು ಖುಷಿ. ಅದು ಬಿಡಿ, ಹೊಚ್ಚು ಬಿಡಿ, ದೊಡ್ಡವರೆಲ್ಲ ಬಂದಿದ್ರು, ಫ್ಯಾಮಿಲಿ ಮಕ್ಕಳನ್ನ ಕರ್ಕೊಂಡು, ಮಾಮೂಲಿ ಕಾಲೇಜ್ ಹುಡುಗಿರು ಎಲ್ಲರೂ ಕೂಡ ಬಂದಿದ್ರು. ನನಗೆ ಆಶ್ಚರ್ಯ ಆಯಿತು, ಅಪ್ಪ ಇಷ್ಟೊಂದು ಚೆನ್ನಾಗಿದೆ ಸಿಂಚನ್, ಇಷ್ಟೊಂದು ಫೇಮಸ್ಸು ಅಂತಂದ್ಬಿಟ್ಟು. ಸೊ ಹೊಚ್ಚು ಅಂತೂ ಅವಳಿಗೆ ಬುದ್ಧಿ ಬಂದಾಗಿಂದ ಈ ಸಿಂಚನ್ ಕ್ಯಾರೆಕ್ಟರ್ನ ನೋಡ್ತಾನೆ ಇರ್ತಾಳೆ. ಏನೋ ಒಂಥರ ತರಲೆ ಕ್ಯಾರೆಕ್ಟರ್ ಒಂದು. ಸೊ ಓಕೆ, ಫಿಲಮ್ಮು ಓಕೆ ಥರ ಅನ್ನಿಸ್ತು, ನಮಗೇನು ಇಷ್ಟ ಆಗಲ್ಲ. ಸೊ ಹೊಚ್ಚು ರೋದನೆಗೆ ಹೋಗಿದ್ದು ಅಷ್ಟೇ. ಇದೆಲ್ಲ ಆದಮೇಲೆ ಇನ್ನೇನು ಮನೆಗೆ ಹೋಗಿ ಇನ್ನೇನು ಊಟ ಮಾಡೋದು ಅಂದ್ಬಿಟ್ಟು ಅಲ್ಲೇ ಏನಾದರೂ ನೋಡೋಣ ಅಂತಂದ್ಬಿಟ್ಟು ಬಂದ್ವಿ. ಸ್ವಲ್ಪ ಟೈಮ್ ಸ್ಟ್ರೈನ್ ಆದಂಗೆ ಅನ್ನಿಸ್ತು. ಯಾಕಂದರೆ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸಿ ಮತ್ತೆ ಇಲ್ಲಿಗೆ ಬಂದು ಮತ್ತೆ ಇಲ್ಲಿಗೆ ಮಾಲಿಗೆ ಬಂದು ತುಂಬ ಒಂಥರ ಸ್ಟ್ರೈನ್ ಅಂತ ಅನ್ನಿಸ್ತಾ ಇತ್ತು. ಏನೂ ಮಾಡೋಕ್ಕಾಗಲ್ಲ ಹೊಚ್ಚಿಗೆ, ಮತ್ತು ನಾಳೆಯಿಂದ ಸ್ಕೂಲು ಮತ್ತೆ ಬರೋಕ್ಕಾಗಲ್ಲ ಕರ್ಕೊಂಡೋಗು ಅಂತ ಒಂದೇ ಎಷ್ಟೊಂದು ದಿನದಿಂದ ಕೇಳ್ತಾನೆ ಇಲ್ಲೋ. ಫೈನಲಿ ಹೋಗ್ಲಿ ಅಂತಂದ್ಬಿಟ್ಟು ಸುಸ್ತಿದ್ರೆ ಇರಲಿ ಅಂತ ಕರ್ಕೊಂಡು ಬಂದೆ ಅಷ್ಟೇ. ಸೊ ಬಂದು ಒಂದು ಸ್ವಲ್ಪ ಫ್ರೆಂಚ್ ಫ್ರೈಸು, ವಿಂಗ್ಸು ಎಲ್ಲ ತಿನ್ಕೊಂಡು ಸೊ ಮನೆಗೆ ಹೋಗೋಣ ಅಂತ ಹೋಗ್ತಾಯಿದ್ವಿ. ಅಂದಮೇಲೆ ಒಂದು ಪಿಜ್ಜಾನಾದರೂ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು ಅಲ್ಲೇ ಮಾಲಲ್ಲೇ ಈ ಪಿಜ್ಜಾ ಅಂತೂ ನೋಡೋದಕ್ಕೆ ಈ ಥರ ಇದೆ, ನಾನ್ ವೆಜ್ ಪಿಜ್ಜಾ ಡಬ್ಬಾ ಥರ ಇತ್ತು ಗೈಸ್. ಅಷ್ಟು ಹಾರಿಬಲ್ ಆಗಿತ್ತು, ಚೆನ್ನಾಗೇ ಇರಲಿಲ್ಲ. ಸುಮ್ಮನೆ ಟೇಸ್ಟ್ ಕೊಡ್ತಾರೆ ಅಷ್ಟೇ. ನಾರ್ಮಲ್ ಪಿಜ್ಜಾನೇ ಎಷ್ಟು ಚೆನ್ನಾಗಿರುತ್ತೆ.
ಸೊ ಇಷ್ಟೆಲ್ಲ ಆಗಿತ್ತು ಗೈಸ್ ಇವತ್ತಿನ ಡೇ. ಸೊ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ನಮ್ಮ ಡೇನ ಐ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತಲೇ ಭಾವಿಸ್ತೀನಿ. ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.